ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 29ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಪ್ರಾರ್ಥನೆಗೆ ನಾನು ಏನು ಮಾಡ್ತೇನೆ, ಕಿವಿ ಕೊಡ್ತೇನೆ, ನಿನ್ನ ಪ್ರಾರ್ಥನೆ ನಾನು ಕೇಳ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ. ಅಂದರೆ ಆತನು ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಮ್ಮ ಪ್ರಾರ್ಥನೆಗಳಿಗೆ ಆತನು ಏನ್ ಮಾಡುವವನಾಗಿದ್ದಾನೆ, ಸದುತ್ತರವನ್ನು ಕೊಡುವವನಾಗಿದ್ದಾನೆ. ಆತನು ನಮ್ಮ ಪ್ರಾರ್ಥನೆಗಳನ್ನ ಏನ್ ಮಾಡುವುದಿಲ್ಲ, ಅಲಕ್ಷ್ಯ ಮಾಡುವುದಿಲ್ಲ. ಆತನು ನಮ್ಮ ಪ್ರಾರ್ಥನೆಗೆ ತನ್ನನ್ನು ತಾನು ಏನ್ ಮಾಡುವುದಿಲ್ಲ, ಓರೆ ಮಾಡಿಕೊಳ್ಳುವುದಿಲ್ಲ. ಆತನು ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸಿಕೊಳ್ಳುವವರು ಆತನಾಗಿದ್ದಾರೆ. ನಮ್ಮ ಪ್ರಾರ್ಥನೆಗಳಿಗೆ ಆತನು ಸದುತ್ತರವನ್ನು ಕೊಡುವವರು ಆತನಾಗಿದ್ದಾರೆ. ಪ್ರೀತಿ ಉಳ್ಳ ದೇವ ಜನರೇ, ಆದುದರಿಂದ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಏನ್ ಮಾಡಬೇಕು, ನಿರಂತರವೂ ಕಾಯ್ದುಕೊಳ್ಳಬೇಕು. ಕರ್ತನೆ, ನಾನು ಈ ವಿಚಾರದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ, ನಿನ್ನ ಸದುತ್ತರ ನನಗೆ ಬೇಕು ದೇವರೇ. ಅಪ್ಪ, ನೀನು ನನಗೆ ಸಹಾಯವನ್ನು ಮಾಡು ಎಂದು ಕೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಒಂದು ತನ್ನ ಕನಿಕರವನ್ನು ಕಳುಹಿಸಿಕೊಟ್ಟು ನಮಗೆ ಸದುತ್ತರವನ್ನು ಕೊಡುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಅಪ್ಪ, ಅವ್ರು ಮಾಡುವಂತಹ ಒಂದೊಂದು ಪ್ರಾರ್ಥನೆಗಳನ್ನ ಕೇಳಿಸಿಕೊಳ್ಳುವಾತನೋ ನೀನಾಗಿದ್ಯಾ, ಅವ್ರಿಗೆ ಸದುತ್ತರವನ್ನು ಕೊಡುವಾತನೋ ನೀನಾಗಿದ್ಯಾ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.